ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ವಿಡಿಯೋದಲ್ಲಿ ಮೀಶೋಯಿಂದ ಒಂದಷ್ಟು ಜ್ಯುವೆಲರೀಸ್ನ ತರಿಸಿದ್ದೆ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇರುವಂಥದ್ದು. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅವಾಗೆಲ್ಲ ಹೆಂಗೆ ಅಂದರೆ ಸೊ ಯಾವುದೇ ಸ್ಯಾರೀಸ್ಗಳು ಹಾಕಿರಲಿ, ಒಂದು ಗೋಲ್ಡ್ ನೆಕ್ಲೆಸ್ ಹಾಕ್ಕೊಂಡು ಅದರ ಒಂದು ಗೋಲ್ಡ್ ನೆಕ್ಲೆಸ್ ಅಥವಾ ಇಯರಿಂಗ್ಸ್ ಯಾವುದೇ ಇರುತ್ತೆ ನಮ್ಮ ಹತ್ರ, ಅದನ್ನೇ ಹಾಕೊಂಡು ಹೋಗೋದು ಆ ಥರ ಇತ್ತು. ಬಟ್ ಕಾಲ ಚೇಂಜ್ ಆಗಿಬಿಟ್ಟಿದೆ. ಸೊ ಒಂದು ಸ್ಯಾರೀಸ್ಗಳಾಗಿರ್ಬೋದು ಅಥವಾ ಡ್ರೆಸ್ಗಳಾಗಿರ್ಬೋದು ನಾವು ವೇರ್ ಮಾಡಿದಾಗ ಅದಕ್ಕೆ ತಕ್ಕಂತಹ ಒಂದು ಜ್ಯುವೆಲರೀಸ್ನ ನಾವು ವೇರ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವ್ದ್ಯಾವುದೋ ಸ್ಯಾರಿಗಳಿಗೆ ಯಾವ್ದ್ಯಾವುದೋ ಜ್ಯುವೆಲರೀಸ್ನ ವೇರ್ ಮಾಡ್ತೀವಿ, ಯಾಕಂದರೆ ಸ್ಟೈಲಿಶ್ ಆಗಿ ಕಾಣಲ್ಲ. ಅದಕ್ಕೋಸ್ಕರ ಒಂದಷ್ಟು ಜ್ಯುವೆಲರೀಸ್ನ ನಾನು ಕೂಡ ತರಿಸಿದ್ದೆ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇರುವಂಥದ್ದು. ಜ್ಯುವೆಲರೀಸ್ನ ನಾವು ಯಾವ್ಯಾವ ಸ್ಯಾರಿಗೆ ಮತ್ತು ಡ್ರೆಸ್ಗಳಿಗೆ ನಾವು ಯಾವ ಥರ ಚಾಯ್ಸ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇ ನಾನು ಆಲ್ರೆಡಿ ಎಲ್ಲ ಅನ್ಪ್ಯಾಕ್ ಮಾಡಿರ್ತೀನಿ, ಯಾಕಂದರೆ ನಾವು ಏನಾದರೂ ರಿಟರ್ನ್ ಏನಾದರೂ ಹಾಕ್ಬೇಕಾದ್ರೆ ಯೂಸ್ ಆಗುತ್ತಲ್ಲ, ಅದಕ್ಕೋಸ್ಕರ ನಾನು ಆಲ್ರೆಡಿ ಎಲ್ಲದನ್ನು ಓಪನ್ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ಮೊದಲನೇ ಜ್ಯುವೆಲ್ರಿ ಬಂದು ಈ ರೀತಿ ಬ್ಲ್ಯಾಕ್ ಬೀಡ್ಸ್ ಇರುವಂತಹ ಜ್ಯುವೆಲ್ರಿ. ಸೊ ಪೆಂಡೆಂಟ್ ನೋಡ್ತಾ ಇರ್ಬೋದು ಎಷ್ಟು ಚೆಂದ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ನಮಗೆ ಲಕ್ಷ್ಮಿ ಪೆಂಡೆಂಟ್ ಬರುತ್ತೆ, ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಒಂದು ರೀತಿ ಗೋಲ್ಡ್ ರೀತಿ ಫಿನಿಶಿಂಗ್ಗೆ ಕಾಣುತ್ತೆ, ತುಂಬಾ ಚೆನ್ನಾಗಿದೆ. ಯಾರು ಬೇಕಾದರೂ ಇದನ್ನು ವೇರ್ ಮಾಡ್ಬೋದು. ಸೊ ಬ್ಲ್ಯಾಕ್ ಸ್ಯಾರಿಗಳ ಜೊತೆ ಈ ರೀತಿ ಪೆಂಡೆಂಟ್ ಇರುವಂತಹ ಲಕ್ಷ್ಮಿ ಪೆಂಡೆಂಟ್ ಇರುವಂತಹ ಈ ರೀತಿ ಜ್ಯುವೆಲರೀಸ್ನ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆ ಇಯರಿಂಗ್ಸ್ನ ನಮಗೆ ಈ ರೀತಿ ಲಕ್ಷ್ಮಿ ಇಯರಿಂಗ್ಸ್ನ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ನನಗಂತೂ ಪರ್ಸನಲಿ ತುಂಬಾ ಇಷ್ಟ ಆಯಿತು. ಸೊ ವೇರ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿಯಾಗಿ ಕಾಣುತ್ತೆ ಅಂತ ಹೇಳಿ. ಸೊ ನೋಡ್ತಾ ಇರ್ಬೋದು, ಈ ಪೆಂಡೆಂಟ್ ನಮಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಒಂದು ರೀತಿ ಗೋಲ್ಡ್ ಫಿನಿಶಿಂಗ್ ಇರೋದ್ರಿಂದ ಯಾರು ಬೇಕಾದರೂ ವೇರ್ ಮಾಡ್ಬೋದು. ಯಾವ ಸ್ಯಾರೀಸ್ಗೂ ಕೂಡ ನಮಗೆ ಆರಾಮಾಗಿ ಮ್ಯಾಚ್ ಆಗಿಬಿಡುತ್ತೆ. ನೆಕ್ಸ್ಟ್ ಜ್ಯುವೆಲ್ರಿ ಬಂದು ಇದು ಕೂಡ ಬ್ಲ್ಯಾಕ್ ಬೀಡ್ಸಲ್ಲಿ ತರಿಸಿರುವಂಥದ್ದು. ಸೊ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ನನ್ನ ಹತ್ರ ಒಂದು ಸಿಲ್ವರ್ ಕಲರ್ ಬ್ಲ್ಯಾಕ್ ವಿತ್ ಸಿಲ್ವರ್ ಜರಿ ಇರುವಂತಹ ಸ್ಯಾರಿ ಇತ್ತು. ಸೊ ಅದಕ್ಕೋಸ್ಕರ ಮ್ಯಾಚಪ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ಜ್ಯುವೆಲ್ರಿನ ತರಿಸಿದ್ದೀನಿ. ಈ ರೀತಿ ಬ್ಲ್ಯಾಕ್ ಬೀಡ್ಸ್ ಜೊತೆ ನಮಗೆ ವೈಟ್ ಪಿಯಲ್ನ ಕೊಟ್ಟಿದ್ದಾರೆ. ಸೊ ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿದೆ, ಬಟ್ ಸ್ವಲ್ಪ ದೊಡ್ಡದಿದೆ. ಸೊ ತೀರಾ ನಾನು ದೊಡ್ಡದೆಲ್ಲ ಹಾಕ್ಕೊಳ್ಳಲ್ಲ ಅಂತ ಅನ್ನೋರಿಗೆ ಈ ಬೀಡ್ಸ್ ಹಾರನ ತೊಗೋಬೋದು. ಬಟ್ ಸ್ವಲ್ಪ ದೊಡ್ಡದಿದ್ರೂ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದ್ರೆ ಖಂಡಿತ ಇದನ್ನು ಕೂಡ ನೀವು ಬೈ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ. ಥಿಂಗ್ಸ್ ಕೂಡ ಈ ರೀತಿ ಲೋಟಸ್ ಥೀಮಲ್ಲೇ ಮಾಡಿದ್ದಾರೆ. ಸೊ ಓವರಾಲ್ ಲೋಟಸ್ ಥೀಮಲ್ಲಿ ಮಾಡಿರೋಂತಹ ಜ್ಯುವೆಲ್ರಿ ಇದು. ಸೊ ನಿಮಗೆ ನೆಕ್ಲೆಸ್ ಕೂಡ ಲೋಟಸ್ ಡಿಸೈನಲ್ಲೇ ಬರುತ್ತೆ, ಹಾಗೆ ಇಯರಿಂಗ್ಸ್ ಕೂಡ ಲೋಟಸ್ ಡಿಸೈನಲ್ಲೇ ಬರುತ್ತೆ. ಸೊ ವೇರ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿಯಾಗಿ ಕಾಣುತ್ತೆ ಅಂತ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ಒಂದು ಇದು ಕೂಡ ನೆಕ್ಲೆಸ್ ಆಗಿರುತ್ತೆ. ಸೊ ಇದಕ್ಕೆ ರೆಡ್ ಬೀಡ್ಸ್ ಮತ್ತು ರೆಡ್ ಸ್ಟೋನ್ ಮತ್ತು ರಿಯಲಲ್ಲಿ ವರ್ಕ್ ಮಾಡಿರೋಂಥದ್ದು. ತುಂಬಾ ಚೆನ್ನಾಗಿದೆ. ನೆಕ್ಲೆಸ್ ಅಂತೂ ಬ್ಯೂಟಿಫುಲ್ ನೆಕ್ಲೆಸ್ ಅಂತಲೇ ಹೇಳ್ಬೋದು. ನೀವೇನಾದರೂ ಮದುವೆಗೆ ಹೋಗ್ತಿದ್ರೆ ಸೊ ಖಂಡಿತ ನಾನು ಇದನ್ನು ಪ್ರಿಫರ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಕಾಣುತ್ತೆ ಮದುವೆಗಳಿಗೆ, ಯಾಕಂದರೆ ಒಂದು ಮುತ್ತುನೂಲೆ ಜುಮ್ಕಿ ಎಲ್ಲ ಹಾಕ್ಕೊಂಡು ಈ ರೀತಿ ಒಂದು ನೆಕ್ಲೆಸ್ನ ವೇರ್ ಮಾಡ್ಕೊಂಡ್ರಂತೂ ಒಂದು ಟ್ರೆಡಿಷನಲ್ ಲುಕ್ ಅಂತ ನಮಗೆ ಸಿಗುತ್ತೆ. ಸೊ ತುಂಬಾ ಚೆನ್ನಾಗಿದೆ, ಯಾರಾದರೂ ವೇರ್ ಮಾಡ್ಕೋಬೋದು. ಅದ್ರ ಲಾಂಗ್ ಸರಗಳೆಲ್ಲ ಇದ್ದರೆ ಸೊ ಅದ್ರ ಜೊತೆ ಇದನ್ನು ಕೂಡ ಪೇರ್ ಅಪ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಮದುವೆಗಳಿಗೆ ವೇರ್ ಮಾಡ್ಕೊಂಡು ಹೋಗ್ಬೋದು. ಹಾಗೆ ಇಯರಿಂಗ್ಸ್ ನಮಗೆ ಈ ರೀತಿ ಈ ದ್ರಾಕ್ಷಿ ಗೊಂಚಲು ಅಂತಾರೆ ಹೇಳ್ತಾರಲ್ಲ, ಆ ರೀತಿ ಬರುತ್ತೆ. 2 ಸ್ಟೋನ್ಸ್ ಬಂದಿದೆ ಮತ್ತು ಅದಕ್ಕೆ ಈ ರೀತಿ ದ್ರಾಕ್ಷಿ ಗೊಂಚಲು ಥರ ಡಿಸೈನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಇದಕ್ಕೆ ಮ್ಯಾಚ್ ಆಗಲ್ಲ, ಬಟ್ ಅಂದ್ರೂ ತೋರಿಸ್ತೀನಿ ನಿಮಗೆ ಯಾವ ರೀತಿಯಾಗಿ ಕಾಣುತ್ತೆ ಅಂತ. ತುಂಬ ಪ್ರೀಮಿಯಮ್ ಆಗಿರುವಂತಹ ರೆಡ್ ಸ್ಟೋನ್ನ ಇದಕ್ಕೆ ಯೂಸ್ ಮಾಡಿದ್ದಾರೆ. ಹಾಗೆ ಪರ್ಲ್ ಕೂಡ ತುಂಬಾ ಚೆನ್ನಾಗಿ ಅಟ್ಯಾಚ್ ಮಾಡಿದ್ದಾರೆ. ಸೊ ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ಸೇಮ್ ಗೋಲ್ಡ್ ತಲೆ ಮೇಲೆ ಹೊಡೆದಂಗಿದೆ. ಸೊ ಅಷ್ಟು ಫಿನಿಶಿಂಗ್ ಇದೆ ಈ ಒಂದು ನೆಕ್ಲೆಸ್. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಆರಾಮಾಗಿ ನಾವು ವೆಡ್ಡಿಂಗ್ ಯಾವುದಾದ್ರೂ ಮದುವೆಗಳಿದ್ರೆ ಆರಾಮಾಗಿ ನಾವು ಇದನ್ನು ವೇರ್ ಮಾಡ್ಕೊಂಡು ಹೋಗ್ಬೋದು. ಸೊ ನಿಮಗೆ ಈ ನೆಕ್ಲೆಸ್ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಕ್ಚುಲಿ ನಾನು ಇದನ್ನು ನಮ್ಮ ಅಕ್ಕನ ಮಗನ ಮದುವೆಗೆ ಅಂತ ಹೇಳಿ ತರಿಸಿದ್ದೆ. ಸೊ ಅದನ್ನು ಆವಾಗ ಇಯರಿಂಗ್ಸ್ ಹಾಕಿರಲಿಲ್ಲ, ಜಸ್ಟ್ ಹಾಗೆ ಈ ನೆಕ್ಲೆಸ್ ಯೂಸ್ ಮಾಡಿಕೊಂಡು ಒಂದಷ್ಟು ಲಾಂಗ್ ಚೈನ್ಸ್ ಅದೆಲ್ಲ ಯೂಸ್ ಮಾಡಿಕೊಂಡು ರೆಡಿಯಾಗಿದ್ದೆ. ಆ ಒಂದು ವಿಡಿಯೋನು ಕೂಡ ನಾನು ಸೈಡಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಸೊ ಅದನ್ನು ಕೂಡ ನೀವು ನೋಡ್ಬೋದು.
ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಿಮಗೇನಾದರೂ ಇಷ್ಟ ಆದರೆ ಖಂಡಿತ ಹೋಗಿ ಬೈ ಮಾಡಿ. ಕಣ್ಣು ಮುಚ್ಕೊಂಡು ಬೈ ಮಾಡ್ಬೋದು, ಯೋಚನೆ ಮಾಡೋಂಗೆ ಇಲ್ಲ. ಅಷ್ಟು ಒಳ್ಳೆ ಕ್ವಾಲಿಟಿ ಮತ್ತು ಅಷ್ಟು ಒಳ್ಳೆ ಕ್ವಾಲಿಟಿ ಮತ್ತು ಅಷ್ಟೇ ರೀಸನಬಲ್ ಪ್ರೈಸಲ್ಲೂ ಕೂಡ ಅವೈಲಬಲ್ ಇದೆ. ಅಮೌಂಟನ್ನು ನಾನು ಸ್ಕ್ರೀನ್ಶಾಟ್ ತೆಗೆದು ನಾನು ಸೈಡಲ್ಲಿ ಹಾಕಿರ್ತೀನಿ. ಯಾಕಂದರೆ ನಾನು ಒಂದು ಅಮೌಂಟ್ ಹೇಳೋಕ್ಕೆ ಹೋದರೆ ಇದೆಲ್ಲ ಜಸ್ಟ್ 200 ರೂಪೀಸ್ ಒಳಗಡೆ ನಮಗೆ ಸಿಕ್ಬಿಡುತ್ತೆ. ಅಷ್ಟು ಆಫರಬಲ್ ಪ್ರೈಸಲ್ಲಿ ನಮಗೆ ಮೀಶೋದಲ್ಲಿ ಸಿಗ್ತಾ ಇದೆ. ಒಂದು ಮಾಂಗಲ್ಯ ಸರನ ತರಿಸಿದ್ದೆ. ಸೊ ಆ್ಯಕ್ಚುಲಿ ನನ್ನ ಹತ್ರ ಆಲ್ರೆಡಿ ಮಾಂಗಲ್ಯ ಚೈನ್, ಗೋಲ್ಡ್ ಮಾಂಗಲ್ಯ ಚೈನ್ ಇದೆ. ಬಟ್ ಸೊ ಪಕ್ಕದ ಮನೆಯವ್ರು ಯಾರ್ದು ಚೈನ್ ಅಂದರೆ ಗೋಲ್ಡ್ ಚೈನ್ ಕಟ್ಟಾಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಅವರು ರಿಪೇರಿ ಮಾಡಿಸೋರಿಗೆ ಇರಲಿ ಅಂತ ಹೇಳ್ಬಿಟ್ಟು ಇದೊಂದು ಪ್ರಾಡಕ್ಟ್ನ, ಸೊ ಇದೊಂದು ಬುಕ್ ಮಾಡಿಕೊಡು ಅಂತ ಹೇಳಿದ್ರು. ಹಾಗಾಗಿ ಇದನ್ನು ಬುಕ್ ಮಾಡಿಕೊಟ್ಟಿದ್ದೆ. ಸೊ ಅದು ಬಂದಿತ್ತಲ್ವ, ಹಾಗಾಗಿ ನಿಮ್ಮ ಜೊತೆನೂ ಶೇರ್ ಮಾಡಿಬಿಡೋಣ ಇದನ್ನು ಕೊಟ್ಟು ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ. ಜಸ್ಟ್ 110 ರೂಪೀಸಲ್ಲೇ ನಮಗೆ ಈ ಒಂದು ಮಾಂಗಲ್ಯ ಸರ ಸಿಗ್ತಾ ಇದೆ. ಸೊ ನೋಡ್ತಾ ಇರ್ಬೋದು ತಾಳಿ ಎಷ್ಟು ಚೆಂದ ಇದೆ ಅಂತ ಹೇಳ್ಬಿಟ್ಟು. ತಾಳಿ ನೋಡ್ತಾ ಇರ್ಬೋದು ಎಷ್ಟು ಚೆಂದ ಇದೆ. ಗೋಲ್ಡ್ ತಲೆ ಮೇಲೆ ಹೊಡೆದಂಗಿದೆ, ಅಷ್ಟು ಫಿನಿಶಿಂಗ್ ಇದೆ. ನಮ್ಮ ಗೋಲ್ಡ್ ಚೈನ್ಗಳು ಏನೂ ಮಾಡೋಕ್ಕಾಗಲ್ಲ ಇದ್ರ ಮುಂದೆ, ಅಷ್ಟು ಫಿನಿಶಿಂಗ್ ಕೊಟ್ಟಿದ್ದಾರೆ. ಹಳೆಯ ಡಿಸೈನ್ಸ್ ಬರ್ತಾ ಇತ್ತಲ್ವ, ಆ ಡಿಸೈನ್ಸಲ್ಲಿ ಬಂದಿದೆ. ಸೊ ಮಧ್ಯೆ ಮಧ್ಯೆ ನಮಗೆ ಈ ರೀತಿ ಕರಿಮಣಿನ ಕೊಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ. ಹವಳ ಮತ್ತು ಕರಿಮಣಿಯಿಂದ ಸೊ ಹವಳ ಮತ್ತು ಕರಿಮಣಿ ಕೂಡ ಇದಕ್ಕೆ ಆ್ಯಡ್ ಮಾಡಿದರೆ ತುಂಬಾ ಚೆನ್ನಾಗಿದೆ ಚೈನ್ ಅಂತೂ. ಸೊ ಈ ರೀತಿಯಾಗಿ ಕಾಣುತ್ತೆ. ಸೊ ತರಿಸಿದ್ನಲ್ವ, ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ತಾಳಿಯನ್ನು ಹಾಕೋದಿಲ್ಲ ಅವರು. ಸೊ ಇದನ್ನು ಜಸ್ಟ್ ಹಾಗೆ ರಿಮೂವ್ ಮಾಡಿಸಿ, ಸೊ ಅವರ ಒಂದು ತಾಳಿ ಇರುತ್ತಲ್ವ ಅದಕ್ಕೆ ಅಟ್ಯಾಚ್ ಮಾಡ್ಕೊಂಡು ಇದನ್ನು ವೇರ್ ಮಾಡ್ತಾರೆ. ಜಸ್ಟ್ ಇದೇ ಥರ ಯಾರ್ದಾದ್ರೂ. ಸೊ ಕರಿಮಣಿ ಎಲ್ಲ ನಾವು ಪೋಣಿಸ್ಕೊಳ್ಳೋಕ್ಕಾಗಲ್ಲ, ತುಂಬಾ ಟೈಮ್ ಸಾಕಾಗಲ್ಲ, ಎಲ್ಲಿಗಾದ್ರೂ ಫಂಕ್ಷನ್ಗೆ ಹೋಗಬೇಕಾಗುತ್ತೆ ಅಂತ ಅನ್ನುವಾಗ ಬೇಕಾದರೆ ಈ ಥರ ಚೈನ್ಗಳನ್ನ ನೀವು ತರಿಸ್ಕೊಂಡು ಕೂಡ ಅಟ್ಯಾಚ್ ಮಾಡ್ಕೋಬೋದು. ನಿಮ್ಮ ತಾಳಿಗೆ ಇದನ್ನು ಅಟ್ಯಾಚ್ ಮಾಡ್ಕೋಬೋದು. ಹಾಗೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನಾನು ಒಂದು ಕರಿಮಣಿ ಸರನ ತರಿಸಿದ್ದೆ. ಅದನ್ನು ಕೂಡ ನಾನು ಈ ವಿಡಿಯೋದಲ್ಲೇ ಆ್ಯಡ್ ಮಾಡಿರ್ತೀನಿ. ಸೊ ಅದು ಹೆಂಗೆ ಅಂದರೆ, ಕೆಲವ್ರ ಜನಕ್ಕೆ ಏನಂದರೆ ಕರಿಮಣಿ, ನಾವು ಗೋಲ್ಡ್ ಚೈನ್ ಹಾಕಿದ್ರು ಕೂಡ ಕೆಲವರಿಗೆ ಕರಿಮಣಿ ಸರಗಳು ಇಷ್ಟ ಆಗುತ್ತೆ ಅಲ್ವಾ, ಅಂಥವ್ರಿಗೋಸ್ಕರ ಈ ಒಂದು ವಿಡಿಯೋ ಅಂತಲೇ ಹೇಳ್ಬೋದು. ಅಂಥವ್ರಿಗೆ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಅದಕ್ಕೆ ಹೆಂಗೆ ಅಂದರೆ ಕರಿಮಣಿ ಚೈನನ್ನು ನಾವು ಈ ಗೋಲ್ಡ್ ಚೈನ್ ಜೊತೆ ಕೂಡ ನಾನು ವೇರ್ ಮಾಡ್ಕೋಬೋದು. ಆ ಥರದ್ದು ಒಂದು ಕರಿಮಣಿ ಸರ ಕೂಡ ತರಿಸಿದ್ದೆ. ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನಿಮಗೆ ಬೇಕು ಅಂದರೆ ಹೋಗಿ ಬೈ ಮಾಡ್ಕೊಳ್ಳಿ. ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಲಾಗ್. ಬಾಯ್, ಟೇಕ್ ಕೇರ್.